ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಲ್ ಕಟ್ ಮಾಡಿದ್ಲು. ಏನ್ ಚಿರು? ಏನಿಲ್ಲ ಅಚ್ಚು, ಏನು ಫುಲ್ಲು ಬ್ಯುಸಿ ಆಗ್ಬಿಟ್ಟಿದೆ ಕಾಲಲ್ಲಿ. ಇಂಪಾರ್ಟೆಂಟ್ ಕಾಲ್. ಓಹ್, ಇಂಪಾರ್ಟೆಂಟ್ ಕಾಲ್. ಯಾರು ಅಂತ ಇಂಪಾರ್ಟೆಂಟ್ ಪರ್ಸನ್? ಅಕ್ಕ, ನೀವು ಪ್ರೀತಿಸ್ತಿದ್ದೀರಾ ಅಂತ ಹೇಳ್ದೆ ಹೊರತು ಯಾರನ್ನು ಪ್ರೀತಿಸ್ತಿದ್ದೀರಾ ಅಂತ ಹೇಳಿಲ್ಲ. ಅಂತೂ ಇಷ್ಟು ವರ್ಷ ಆದ್ಮೇಲೆ ಆದರೂ ಪ್ರೀತಿಸ್ಬೇಕು ಅಂತ ಅನ್ನಿಸ್ತಲ್ಲ, ಅದೇ ಖುಷಿ ವಿಚಾರಕ್ಕನೆ. ಹುಡುಗ ಯಾರಂತ ಹೇಳಿದ್ರೆ ಅದಕ್ಕೆ ಹೇಳಿ ವಾಲ್ಗ ಊದಿಸ್ಬೋದು. ಹೆಲೋ ಹಸ್ಬೆಂಡು, ಅಕ್ಕನ ಮದ್ವೆ ಜವಾಬ್ದಾರಿ ಅಲ್ಲ ನಂದು. ಹೌದೌದು, ಲವ್ ಮಾಡಿಸ್ತವ್ರಿಗೆ ಮದುವೆ ಮಾಡಿಸೋದು ಗೊತ್ತಿರುತ್ತೆ. ಆದ್ರೂ ಹುಡುಗ ಯಾರಂತ ಹೇಳಿಲ್ವಲ್ಲ ಅಚ್ಚ? ಹಸ್ಬೆಂಡು, ಹೊಸದಾಗಿ ಲವಲ್ ಬಿದ್ದಿರೋರ್ಗೆ ತೊಂದರೆ ಕೊಡ್ಬಾರ್ದು. ಬನ್ನಿ. ಈಗ ಆಯ್ತು ಬಿಡ್ರಿ ಕೈನಾ. ಬಿಟ್ರೆ ಅಕ್ಕನಿಗೆ ಇನ್ನೇನೋ ಪ್ರಶ್ನೆ ಕೇಳ್ತೀರಾ. ಬನ್ನಿ, ಬರ್ತೀನಿ ಅಕ್ಕ, ಬನ್ನಿ. ಹೇಳು. ಮಗನೇ, ಆ ರಾಹುಲ್ದೇನೋ ಕತೆ? ಫಂಕ್ಷನ್ ಹೋಗಿ ಬಂದಾಗಿಂದ ಅದು ಯಾರನ್ನ ನೋಡಿದೆ ಬೇಜಾರಾಯಿತು ಹಾಗೆ ಹೀಗೆ ಅಂತಿದ್ರಲ್ಲ, ನಿನ್ಗೇನಾರು ಹೇಳಿದ್ರಾ? ಮೇಷ್ಟ್ರು ಪ್ರೀತಿ ಮಾಡ್ತಿರೋದು ನಮ್ಮ ಭಾವನ ಅಕ್ಕ ಅಂತ ಈಗಲೇ ಹೇಳೋದು ಬೇಡ ಅನ್ಸುತ್ತೆ. ಯಾವುದಕ್ಕೂ ಪುಟ್ಟಿನ ಕೇಳಿ ಆಮೇಲೆ ಹೇಳ್ತೀನಿ. ಓ, ಮೇಷ್ಟ್ರು ಪ್ರೀತಿಲಿ ಬಿದ್ದಿದ್ದಾರೆ ಅನ್ಸುತ್ತೆ. ಇಲ್ಲಮ್ಮ, ನಾನು ಕೇಳಿದೆ, ಟೈಮ್ ಬಂದಾಗ ಹೇಳ್ತೀನಿ ಏನಾದ್ರು. ನನಗೂ ಹಂಗೆ ಅಲ್ಲಪ್ಪ. ಅದ್ಗೆ ಈ ಕೋತಿ ತಾನ್ ಕೆಡದಲ್ದೆ ವನನೆಲ್ಲ ಕೆಡಿಸ್ತಂತೆ. ಯಾರೇ ಕೋತಿ ಯಾವನ್ನ ಕೆಡಿಸ್ತ? ಈ ನರಸಿಂಹನ್ ಸಾವಾಸ ಮಾಡಿ ಆ ಮೇಷ್ಟ್ರು ಯಾವುದೋ ಹುಡುಗಿ ಪ್ರೀತಿಲ್ ಬಿದ್ದಿದ್ದಾರೆ ಅನ್ಸುತ್ತೆ. ಏನೇ ಹೇಳ್ತಾ ಇದೀಯಾ? ಹ್ಞೂ, ಅದ್ಕೆ ಆ ಮೇಷ್ಟ್ರು ಯಾರ ಜೊತೆನೋ ಫೋನಲ್ಲಿ ನುಲಿತಾ ಕಿಸಿತಾ ನಾಚ್ಕೊಂಡು ಮಾತಾಡ್ತಿದ್ದನ್ನ ಈಗ ತಾನೇ ನೋಡ್ಕೊಂಡು ಬಂದೆ. ಏನೋ ಏನೋ ನರಸಿಂಹ ಇದು? ಅವ್ರ ಬಗ್ಗೆ ನನಗೇನೋ ಗೊತ್ತಿಲ್ಲಮ್ಮ, ಕೇಳಿ ತಿಳ್ಕೊಂಡ್ಬೇಕಾ ಹೇಳ್ತೀನಿ. ನಿನಗ್ ಗೊತ್ತಿಲ್ಲ ಅಂದ್ರೆ ನಾವು ನಂಬಿಡ್ತೀವಾ? ಸುಮ್ಮನೆ ಹೇಳೋ. ಅತ್ತೆ, ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮಗೆ ಯಾಕೆ? ಅಲ್ಲ ಕಣೋ, ಅವರು ನಮ್ಮನೇಲಿರೋದು. ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರದಕ್ಕೆ ಜವಾಬ್ದಾರಿ? ಅದೆಲ್ಲ ಏನೂ ಆಗಲ್ಲ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಅಂದರೆ ನಿನಗೆ ಆ ಹುಡುಗಿ ಯಾರು ಅಂತ ಗೊತ್ತು? ಏನಿಲ್ಲ, ಗೊತ್ತಾದ ತಕ್ಷಣ ಹೇಳ್ತೀನಿ. ಅಣ್ಣ, ಅಯ್ಯೋ ಯಾಕಣ್ಣ ಇಷ್ಟೊಂದು ಟೆನ್ಷನಲ್ಲಿದೆಯಾ? ತೋ ನೀರು ಕುಡಿ. ಯಾಕ್ರಿ, ಏನಾಯ್ತು? ಸ್ಟೇಷನಲ್ಲಿ ಏನಾದರೂ ಸಮಸ್ಯೆನಾ? ಇವನಿರೋವಾಗ ಏನು ಹೇಳೋದು ಸರಿಯಲ್ಲ. ಏನಿಲ್ಲ. ಸರಿ, ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಊಟ ಮಾಡಿವ್ರಂತೆ. ಯಾಕೋ ಸಾಹೇಬರು ಮನಸ್ಸಲ್ಲೇನೋ ಇಟ್ಕೊಂಡು ಕೊರಗ್ತಿದ್ದಾರೆ ಅನಿಸ್ತಿದೆ. ಆ ಬಡ್ಡಿ ಮಗ ನಾಗರಾಜ ಪ್ರಮೋಷನ್ ವಿಷಯದಲ್ಲಿ ಏನಾದರೂ ಆಟ ಆಡಿಸ್ತಾನಾ? ಅರ್ಚನಾ ಅಕ್ಕ ಪ್ರೀತಿ ಮಾಡ್ತಿದ್ದಾರೆ ಅಂತ ನಿಮ್ಗೆ ತೋರಿಸ್ದೆ. ಈಗ ಏನೇ ಇದ್ರು ಬೆಳಗ್ಗೆ ಮಾತಾಡೋಣ. ನೀವು ಹೋಗಿ ಕೆಲಸ ಮಾಡಿ, ನಾನು ಹೋಗಿ ಮಲ್ಕೋತೀನಿ. ಹಸ್ಬೆಂಡು, ಹೋಲಿ ಆದಾಗಿಂದ ಯಾಕೋ ನೀವು ತುಂಬ ಪೋಲಿ ಆಗಿದ್ದೀರಾ. ನಿಮ್ಮಲ್ಲಿಂದ ಹುಷಾರಾಗಿರ್ಬೇಕು. ನಾನು ನೋಡಿದ್ರೆ ಹಂಗೆ ಅನ್ಸುತ್ತಾ? ಮತ್ತೆ ಯಾಕೆ ಕೈ ಇಟ್ಕೊಂಡ್ರಿ? ಥ್ಯಾಂಕ್ಸ್ ಹೇಳಕ್ಕೆ. ಅಚ್ಚು ಲೈಫಲ್ಲಿ ಇಂಥ ಬೆಳವಣಿಗೆ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ.
ಎಲ್ಲ ನಿಮ್ಮಿಂದ ಸಾಧ್ಯ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೋಡ್ತಾರೆ ಅಚ್ಚು ಮದುವೆನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತೀನಿ ಅಂತ ನೋಡ್ತಾರೆ. ಮುಹೂರ್ತ ಲೀಲಾ ಪ್ಯಾಲೇಸು, ಇನ್ ರಿಸೆಪ್ಷನ್ಗೆ ಪ್ಯಾಲೇಸ್ ಗ್ರೌಂಡ್ಸು, ಬಿಗ್ ರೂಟಕ್ಕೆ ಬೆಂಗಳೂರಲ್ಲಿರೋ ಯಾವ್ದಾದ್ರು ಬಿಗ್ಗೆಸ್ಟ್ ಪಾರ್ಟಿ ಹಾಲ್. ಅವಳು ಮದುವೆ ಮಾಡ್ಸೋದು ನೋಡಿ ಅವಳು ನೆನ್ಸ್ಕೊಂಡು ಲೈಫ್ ಲಾಂಗ್ ಖುಷಿ ಪಡಬೇಕು. ಇದೆಲ್ಲ ಆದಷ್ಟು ಬೇಗ ಆಗಲಿ ಅಂತ ಅನಿಸ್ತದೆ. ಖಂಡಿತ ಆಗತ್ತೆ ಹಸ್ಬೆಂಡು. ಆದ್ರೆ ಅಕ್ಕ ಅವರಾಗೆ ಹುಡುಗ ಯಾರು ಅಂತ ಹೇಳೋವರೆಗೂ ಯಾರಿಗೂ ಹೇಳ್ಬಾರ್ದು. ಅಕ್ಕನೇ ಹೇಳಿದ್ದು. ಹೋಗ್ಲಿ ಅಂತ ನಾನು ನಿಮ್ಗೆ ಹೇಳ್ದೆ ಅಷ್ಟೇ. ಅಲ್ಲ, ಎಲ್ರಿಗೂ ಹೇಳೋದ್ರಲ್ಲಿ ಏನ್ ತಪ್ಪು? ಅದೆಲ್ಲ ನಿಮ್ಗೆ ಬೇಡ ಹಸ್ಬೆಂಡು, ಹೇಳೋದನ್ನ ಮಾಡಿ ಅಷ್ಟೇ. ಸರಿ, ಹೇಳಲ್ಲ ಬಿಡಿ. ಮಾತ್ಕೊಡಿ. ಏನ್ರಿ ನೀವು ಒಳ್ಳೆ ಮಕ್ಳು ತರ ಸಣ್ಣ ಸಣ್ಣ ವಿಷಯಕ್ಕೂ ಮಾತ್ಕೊಡಿ ಅಂತಿರ್ತೀರಾ? ಗಂಡು ಮಕ್ಳು ಕೈ ಕೊಡೋದು ಜಾಸ್ತಿ ಅಲ್ವಾ, ಅದಕ್ಕೆ. ಆಯ್ತು, ಅಚ್ಚು ಪ್ರೀತಿಸ್ತಾ ಇರೋ ವಿಷಯನ ಯಾರಿಗೂ ಹೇಳಲ್ಲ. ಹಲೋ, ಏನ್ರಿ SI ಸಾಹೇಬ್ರೆ, ಹೇಗಿದ್ದೀರಾ? ಬಡ್ಡಿ ಮಗನೇ, ರಾತ್ರಿ ನಿಮ್ಮವ್ರನ್ನೆಲ್ಲ ಕರೆಸಿ ಸ್ಟೇಷನ್ ಎಸ್ಕೇಪ್ ಆಗಿದ್ಯಾ? ಏಯ್, ಎಲ್ಲ ಇದ್ರು ಬಿಡಲ್ಲ ನಿನ್ನ. ಮಾಮೂಲಿ ಜಾಸ್ತಿ ಕೊಡ್ಲಿಲ್ಲ ಅಂತ ಈ ತರ ರಿವೆಂಜ್ ತೀರಿಸ್ಕೊಂಡ್ರೆ ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ನಾಗರಾಜ್. ನಿನ್ನ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಈಗಾಗ್ಲೇ ನಿಮ್ಮವ್ರನ್ನೆಲ್ಲ ನನ್ನನ್ನು ಹುಡ್ಕೋ ಕಳಿಸಿದ್ಯಾ ಅಂತ ನನಗ್ ಗೊತ್ತಿದೆ. ಅವ್ರಿಗೆ ಬದುಕ್ಬೇಕು ಅನ್ನೋ ಆಸೆ ಇದ್ರೆ ವಾಪಸ್ ಕರೆಸ್ಕೋ. ಇಲ್ಲ ಅವ್ರ ಆಯಸ್ಸಿರೋದೇ ಇಷ್ಟು ಅನ್ನೋದಾದ್ರೆ ಕೈ ಚೆಲ್ಲಿ ಸುಮ್ಮನೆ ಕೂತ್ಕೋ. ಏಯ್, ಈಗಲೇ ನೀನ್ ಎಲ್ಲಿದೀಯ ಅಂತ ಕಂಡುಹಿಡಿತೀನಿ ಮಗನೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.